ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ಕಾಲಕ್ಕೆ ಭಾರತ ಅನ್ನೋದು ಸುವಿಶಾಲವಾಗಿತ್ತು. ಇಲ್ಲಿಂದ ಸಂಸ್ಕೃತಿ, ಭಾಷೆ, ಪರಂಪರೆ ಹಾಗೂ ಜನಾಂಗಗಳು ಕೂಡ ಜಗತ್ತಿನ ನಾನಾ ಭಾಗಗಳಿಗೆ ಹೋದವು. ಅಲ್ಲಿ ನಾಗರಿಕತೆಯನ್ನ ಪಸರಿಸಿದ್ವು. ಈ ಮಾತನ್ನ ಭಾರತ ಮತ್ತು ಭಾರತೀಯರೇ ಹೇಳ್ಕೊಳ್ಳೋದಕ್ಕಿಂತ ಬೇರೆ ದೇಶಗಳ ಜನ ಹೇಳಿದ್ರೆ ನಮಗೊಂಥರ ಕರುಣಾನಂದ ಆಗತ್ತೆ. ಈಗ ಆ ಕೆಲಸವನ್ನ ಇಂಡೋನೇಷ್ಯಾದ ಅಧ್ಯಕ್ಷರು ಮಾಡಿದ್ದಾರೆ. ನಮ್ಮ ದೇಶದ ಭಾಷೆಗೆ ಸಂಸ್ಕೃತವೇ ಮೂಲ ಅಂತ ಹೇಳಿರೋದು ಮಾತ್ರ ಅಲ್ಲ, ನನ್ನ ದೇಹದಲ್ಲಿ ಭಾರತೀಯ DNA ಇದೆ ಅಂತ ಕೂಡ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂತೋ ಹೇಳಿದ್ದಾರೆ. ಹಾಗೆ ಭಾರತ ಮತ್ತು ಇಂಡೋನೇಷ್ಯಾ ನಡುವೆ ಸುಮಾರು 3,800 ಕೋಟಿ ರೂಪಾಯಿಗಳ ಮೌಲ್ಯದ ಬ್ರಹ್ಮೋಸ್ ಖರೀದಿ ಒಪ್ಪಂದ ಆಗಿದೆ ಮತ್ತು ಶಿಪ್ ಬಿಲ್ಡಿಂಗ್ ನಲ್ಲಿ ಸಹಾಯ ಮಾಡಿ ಅಂತ ಇಂಡೋನೇಷ್ಯಾ ಭಾರತವನ್ನು ಕೇಳಿದೆ. ಎರಡು ದೇಶಗಳು ರಕ್ಷಣಾ ಒಪ್ಪಂದಗಳಿಗೆ ಹಾಗೂ ಕ್ರಿಟಿಕಲ್ ಮಿನರಲ್ಸ್, ಎನರ್ಜಿ ಮತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಕೂಡ ಒಂದಷ್ಟು ಒಪ್ಪಂದಗಳಿಗೆ ಸಹಿ ಹಾಕಿವೆ. ಹಾಗಾದ್ರೆ ಇಂಡೋನೇಷ್ಯಾ ಅಧ್ಯಕ್ಷ ಹೇಳಿದ DNA ಕಥೆ ಏನು? ಭಾರತ ಮತ್ತು ಇಂಡೋನೇಷ್ಯಾ ಸಂಬಂಧಗಳಿಂದ ಭಾರತಕ್ಕಾಗೋ ಲಾಭ ಏನು? ಬನ್ನಿ ನೋಡೋಣ. ಗೆಳೆಯರೆ, ಇಂಡೋನೇಷ್ಯಾ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಹಿಂದೂ ಮಹಾಸಾಗರ ಹಾಗೂ ಪೆಸಿಫಿಕ್ ಸಾಗರ ಎರಡರಲ್ಲೂ ಹರಡಿಕೊಂಡಿರೋ ಈ ದ್ವೀಪ ರಾಷ್ಟ್ರ ಸುಮಾರು 1,700 ದ್ವೀಪಗಳನ್ನು ಒಳಗೊಂಡಿದೆ. ಹಾಗೆ 28 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವ ಇದು ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ 4ನೇ ದೇಶ ಅನ್ನಿಸ್ಕೊಳ್ತಾ ಇದೆ. ಇಂಡೋನೇಷ್ಯಾ ಅನ್ನೋದು ಈ ಭಾಗದಲ್ಲಿ ಎಷ್ಟು ಆಯಕಟ್ಟಿನ ಜಾಗದಲ್ಲಿದೆ ಅಂದರೆ, ಜಗತ್ತಿನ ಯಾವುದೇ ದೇಶದ ಜೊತೆ ಚೈನಾ ಸಮುದ್ರ ವ್ಯಾಪಾರ ಮಾಡಬೇಕು ಅಂದರೆ, ಹಿಂದೂ ಮಹಾಸಾಗರದಲ್ಲಿ ಸಂಚರಿಸುವ ಹಡಗುಗಳು ಚೈನಾನ ತಲುಪಬೇಕು ಅಂದರೆ ಇಂಡೋನೇಷ್ಯಾನ ಹಾದು ಬರಬೇಕು. ಇಲ್ಲಿ ಸ್ಟ್ರೈಟ್ ಆಫ್ ಮಲಾಕ್ಕಾ ಇದೆ ನೋಡಿ, ಇದು ಇಂಡೋನೇಷ್ಯಾ ಹಾಗೂ ಮಲೇಷ್ಯಾಗಳ ನಡುವೆ ಇದೆ. ಇನ್ನು ಮಲಕ್ಕಾ ಸ್ಟ್ರೈಟ್ ಅನ್ನೋದು ನಮ್ಮ ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೆ ಕಣ್ಣಳತೆಯಲ್ಲೇ ಇರೋದ್ರಿಂದ ಇಲ್ಲಿ ಭಾರತದ ಹಿಡಿತ ಕೂಡ ಹೆಚ್ಚಿದೆ. ಸೊ ಚೈನಾ ಈಗ ಮಲಕ್ಕಾನ ಹೊರತುಪಡಿಸಿ ಇನ್ನೂ ಒಂದು ಜಲಸಂಧಿಯನ್ನ ಬಳಕೆ ಮಾಡುತ್ತೆ. ಅದರ ಹೆಸರು ಸುಂದಾ ಜಲಸಂಧಿ. ಇದು ಕೂಡ ಇಂಡೋನೇಷ್ಯಾ ದ್ವೀಪಗಳ ನಡುವೆನೆ ಸಾಗಬೇಕು. ಇಲ್ಲಿದೆ ನೋಡಿ, ಇದು ಸುಂದಾ ಸ್ಟ್ರೈಟ್. ಈ ಇಂಡೋನೇಷ್ಯಾ ಅನ್ನೋದು ಸಮುದ್ರದಲ್ಲಿ ಎಂಥ ಆಯಕಟ್ಟಿನ ಜಾಗದಲ್ಲಿದೆ ಅನ್ನೋದು ನಿಮಗೀಗ ಅರ್ಥ ಆಗಿರಬೇಕು. ಹೀಗಾಗಿನೇ ಇಲ್ಲಿ ಭಾರತ ತನ್ನ ಅಸ್ತಿತ್ವವನ್ನ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ, ಆ ಮೂಲಕ ಮುಂದೆ ಯಾವತ್ತಾದರೂ ಚೈನಾನ ಕಟ್ ಹಾಕಬೇಕಾದ ಸಂದರ್ಭ ಬಂದ್ರೆ ಅದನ್ನ ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಇಲ್ಲಿ ಪೂರ್ವ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾ ದೇಶಗಳ ಜೊತೆಗಿನ ಸಂಬಂಧಗಳನ್ನು ಸುಧಾರಣೆ ಮಾಡಿಕೊಳ್ಳೋ ದೃಷ್ಟಿಯಿಂದ ಭಾರತ ಆಕ್ಟ್ ಈಸ್ಟ್ ಪಾಲಿಸಿಯನ್ನ ಜಾರಿಗೆ ತಂದಿದೆ. ಆ ಮೂಲಕ ಈ ಭಾಗದಲ್ಲಿನ ದೇಶಗಳ ಸಂಬಂಧಗಳನ್ನ ಗಟ್ಟಿ ಮಾಡಿಕೊಳ್ಳೋ ಪ್ರಯತ್ನದಲ್ಲಿದೆ. ಅದರ ಭಾಗವಾಗಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂತೋ ಈ ಬಾರಿ ಭಾರತದ ಗಣರಾಜ್ಯೋತ್ಸವಕ್ಕೆ ಅತಿಥಿಯಾಗಿ ಆಹ್ವಾನಿಸಲ್ಪಟ್ಟರು. ಹೀಗೆ ಭಾರತಕ್ಕೆ ಬರುವಾಗ ಆತ ಇಲ್ಲಿಂದ ಹಂಗೆ ಒಂದು ಹೆಜ್ಜೆ ಪಾಕಿಸ್ತಾನಕ್ಕೂ ಹೋಗಿ ಬಂದ್ರೆ ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ರಂತೆ. ಆದ್ರೆ ಭಾರತ ಹಾಗೆ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿದ ಮೇಲೆ ಪ್ರಬೋವೋ ಪಾಕಿಸ್ತಾನದ ಪ್ರವಾಸವನ್ನ ಕೈ ಬಿಟ್ರು ಅಂತ ಹೇಳಲಾಗುತ್ತೆ. ಹೀಗೆ ಭಾರತಕ್ಕೆ ಬಂದ ಪ್ರಬೋವೋ ಗಣರಾಜ್ಯೋತ್ಸವದಲ್ಲಿ ಭಾಗಿಯಾದರು. ಆನಂತರ ರಾಷ್ಟ್ರಪತಿಗಳು ನೀಡಿದ ಆತಿಥ್ಯವನ್ನು ಸ್ವೀಕರಿಸಿ ಮಾತನಾಡ್ತಾ ಭಾರತ ಹಾಗೂ ಇಂಡೋನೇಷ್ಯಾಗಳ ನಡುವಿನ ಐತಿಹಾಸಿಕ ಸಂಬಂಧವನ್ನು ಕೂಡ ಪ್ರಬೋವೋ ನೆನಪು ಮಾಡಿಕೊಂಡ್ರು. Many names of Indonesia are actually Sanskrit names. In our daily life, the influence of ancient Indian civilization is very strong. ಗೆಳೆಯರೆ, ಭಾರತ ಮತ್ತು ಇಂಡೋನೇಷ್ಯಾ ನಡುವೆ ಅತ್ಯಂತ ಪುರಾತನ ಸಂಬಂಧಗಳಿವೆ. ಇಂಡೋನೇಷ್ಯಾ ಅನ್ನೋ ಹೆಸರಿದೆ ನೋಡಿ, ಇದು ಗ್ರೀಕ್ ಪದಗಳಿಂದ ಬಂದದ್ದು. ಇಂಡೋಸ್ ಮತ್ತು ನೆಸೋಸ್ ಅನ್ನೋ 2 ಪದಗಳಿಂದ ಇಂಡೋನೇಷ್ಯಾ ಅಂತ ಈ ಭಾಗ ಕರೆಯಲ್ಪಡ್ತು. ಹೀಗಂದ್ರೆ ಅರ್ಥ ಭಾರತದ ದ್ವೀಪಗಳು ಅಥವಾ ಇಂಡಿಯನ್ ಐಲ್ಯಾಂಡ್ಸ್ ಅಂತ. ಶಕಪೂರ್ವ ಕಾಲದಿಂದಲೂ ಇದು ಈ ಭಾಗದ ವ್ಯಾಪಾರಿ ಮಾರ್ಗ ಆಗಿತ್ತು. ಹೀಗಾಗಿನೇ ಇಲ್ಲಿಗೆ ಭಾರತೀಯ ಮತ್ತು ಚೈನಾದ ಜನ ಬಂದ್ರು, ಸಂಸ್ಕೃತಿಗಳು ಬಂದವು. ಅಲ್ಲಿಗೆ ಹಿಂದೂ ಧರ್ಮ ಹೋಯ್ತು, ಅದರ ಬೆನ್ನಲ್ಲೇ ಬುದ್ಧನ ಮತ ಕೂಡ ಅಲ್ಲಿ ಪ್ರವರ್ಧಮಾನಕ್ಕೆ ಬಂತು. ಮುಂದೆ 7ನೇ ಶತಮಾನದಲ್ಲಿ ಶ್ರೀವಿಜಯ ಸಾಮ್ರಾಜ್ಯ ಈ ನೆಲವನ್ನು ಆಳೋದಿಕ್ಕೆ ಶುರು ಮಾಡಿತು. 13ನೇ ಶತಮಾನದ ಹೊತ್ತಿಗೆ ಬಿಲ್ವತಿಕ್ತ ಅನ್ನೋ ಹಿಂದೂ ರಾಜವಂಶ ಈ ಭಾಗದಲ್ಲಿ ಬಲಿಷ್ಠವಾಯಿತು. ಅದನ್ನ ಮುಜಾಹಿಪತ್ ಅಂತ ಕೂಡ ಕರೀತಾರೆ. ಆನಂತರ ಸುಮಾತ್ರಾಗೆ 13ನೇ ಶತಮಾನದಲ್ಲಿ ಇಸ್ಲಾಂ ಬರುತ್ತೆ. ಅದು ನಿಧಾನವಾಗಿ ಇಡೀ ಇಂಡೋನೇಷ್ಯಾನ ಆವರಿಸಿಕೊಳ್ತಾ ಹೋಗುತ್ತೆ. ಇವತ್ತು ಇಂಡೋನೇಷ್ಯಾ ಮುಸ್ಲಿಂ ಬಾಹುಳ್ಯದ ದೇಶ. ಅಲ್ಲಿನ ಸುಮಾರು 28 ಕೋಟಿ ಜನಸಂಖ್ಯೆಯ ಪೈಕಿ 87% ಮುಸಲ್ಮಾನರಿದ್ದಾರೆ, 10.5% ಕ್ರೈಸ್ತರಿದ್ದಾರೆ. ಯುರೋಪಿಯನ್ನರು ಈ ಭಾಗಕ್ಕೆ ಬಂದ್ರಲ್ಲ, ಆಗ ಇಲ್ಲೊಂದಷ್ಟು ಮತಾಂತರಗಳಾದವು. ಆ ಸಂದರ್ಭದಲ್ಲಿ ಕ್ರೈಸ್ತರಾಗಿ ಬದಲಾದವರು ಇವತ್ತು 10.5%. ಇನ್ನು ಒಂದು ಕಾಲಕ್ಕೆ ಈ ಭಾಗದಲ್ಲಿದ್ದ ಬೌದ್ಧ ಮತ್ತು ಹಿಂದೂಗಳೇ ಮುಸ್ಲಿಂ ಹಾಗೂ ಕ್ರೈಸ್ತರಾಗಿ ಮತಾಂತರಗೊಂಡ್ರು. ಹೀಗಾಗಿ ಅಲ್ಲಿಗ 1.7% ಹಿಂದೂಗಳು ಉಳ್ಕೊಂಡಿದ್ದಾರೆ. ಹಾಗೆ 0.7% ಬೌದ್ಧರು ಕೂಡ ಅಲ್ಲಿ ಇನ್ನೂ ಇದ್ದಾರೆ. ಇನ್ನು ಇಲ್ಲಿನ ಸಾಕಷ್ಟು ಹೆಸರುಗಳಲ್ಲಿ ಭಾರತೀಯತೆ ಇದೆ. ಅಲ್ಲಿನ ಹಲವಾರು ದ್ವೀಪಗಳು ಹಾಗೂ ನಗರಗಳಿಗೆ ಸಂಸ್ಕೃತದ ಹೆಸರುಗಳಿವೆ. ಅಲ್ಲಿನ ಏರ್ಲೈನ್ಸ್ ಅನ್ನ ಗರುಡ ಅಂತ ಕರೀತಾರೆ. 1998ರಿಂದ ಅಲ್ಲಿ ನೋಟಿನ ಮೇಲೆ ಗಣಪತಿಯ ಚಿತ್ರ ಅಚ್ಚಾಗ್ತಾ ಇತ್ತು. ಆ ನಂತರ ಅದನ್ನ 2008ರಲ್ಲಿ ಅವರು ಹಿಂಪಡೆದ್ರು, ಬದಲಾಯಿಸಿದ್ರು. ಹೀಗೆ ಇಂಡೋನೇಷ್ಯಾ ಹಾಗೂ ಭಾರತದ ನಡುವೆ ಸಾಕಷ್ಟು ಸಾಂಸ್ಕೃತಿಕ ಐತಿಹಾಸಿಕ ಸಂಬಂಧಗಳಿದ್ದೇ ಇವೆ. ಜಾವಾ
ಬಾಲಿ, ಸುಂದಾ ಮುಂತಾದ ಭಾಗಗಳಲ್ಲಿ ರಾಮಾಯಣ ಅನ್ನೋದು ಅಲ್ಲಿನ ಜನರ ಸಂಸ್ಕೃತಿಯ ಭಾಗ ಆಗಿ ಹೋಗಿದೆ. ಅಲ್ಲೂ ರಾಮನ ಕತೆ ತುಂಬಾ ಪಾಪ್ಯುಲಾರಿಟಿಯನ್ನು ಪಡ್ಕೊಂಡಿದೆ. ಇದನ್ನೇ ಇಂಡೋನೇಷ್ಯಾದ ಅಧ್ಯಕ್ಷರು ಹೇಳಿರುವುದು. ಅವರಿಷ್ಟಕ್ಕೆ ಸುಮ್ಮನಾಗಿಲ್ಲ, ನಮ್ಮ DNA ಕೂಡ ಭಾರತ ಇದೆ ಅಂತ ಹೇಳಿದ್ದಾರೆ. ನಾನು ಮೊನ್ನೆ DNA ಟೆಸ್ಟ್ ಮಾಡಿಸಿದೆ, ಆಗ ನನ್ನದು ಭಾರತದ DNA ಅಂತ ಹೇಳಿದ್ರು. ಇವತ್ತಿಗೂ ನಾನು ಭಾರತೀಯ ಸಂಗೀತ ಹೇಳುವಾಗ ಎದ್ದು ನರ್ತಿಸೋದಕ್ಕೆ ಶುರು ಮಾಡ್ತೀನಿ ಅಂತ ಪ್ರಭಾವೋ ಸುಬಿಯಾಂತೋ ಹೇಳಿದ್ದು ಭಾರತದ ರಾಷ್ಟ್ರಪತಿ, ಪ್ರಧಾನಿ, ಉಪರಾಷ್ಟ್ರಪತಿ ಸೇರಿದಂತೆ ಅಲ್ಲಿದ್ದವರೆಲ್ಲರನ್ನ ನಗೆಗಡಲಲ್ಲಿ ಮುಳುಗಿಸಿತ್ತು. A few weeks ago, I had my DNA test, and they tell me that I have Indian DNA. And everybody knows when I hear Indian music, I start dancing. ಗೆಳೆಯರೆ, ಇಂಡೋನೇಷ್ಯಾ ಹಾಗೂ ಭಾರತದ ಸಂಬಂಧಗಳು ಈಗ ಸಾಂಸ್ಕೃತಿಕ, ಐತಿಹಾಸಿಕ ಸಂಬಂಧಗಳನ್ನು ಮೀರಿ ರಕ್ಷಣಾ ಸಂಬಂಧಗಳ ಕಡೆಗೆ ಹೆಜ್ಜೆ ಹಾಕ್ತಾ ಇವೆ. ಇಂಡೋನೇಷ್ಯಾ ಭಾರತದಿಂದ ಸುಮಾರು 3,800 ಕೋಟಿ ರೂಪಾಯಿ ಮೌಲ್ಯದ ಬ್ರಹ್ಮೋಸ್ ಮಿಸೈಲ್ಗಳನ್ನು ಖರೀದಿ ಮಾಡ್ತಾ ಇದೆ. ಗೆಳೆಯರಲ್ಲಿ ಇಂಡೋನೇಷ್ಯಾಗೆ ಹೊರಗಿನ ಯಾವ ದೇಶದ ಜೊತೆಗೂ ಅಂಥ ಶತ್ರುತ್ವಗಳಿಲ್ಲ. ಇಲ್ಲಿ ಸ್ವಲ್ಪ ಚೈನಾ ಈ ಭಾಗದ ಸಮುದ್ರ ಗಡಿಗಳಿಗೆ ಸಂಬಂಧಪಟ್ಟ ಹಾಗೆ ಕಿರಿಕ್ ಮಾಡುತ್ತೆ. ಇಂಡೋನೇಷ್ಯಾದ ಸಮುದ್ರದಲ್ಲೂ ಚೈನಾ ಆಗಾಗ ಅತಿಕ್ರಮ ಪ್ರವೇಶ ಮಾಡುತ್ತೆ. ಇದೂ ನನಗೆ ಸೇರಬೇಕು ಅಂತ ಹೇಳುತ್ತೆ ಅನ್ನೋದನ್ನು ಹೊರತುಪಡಿಸಿದ್ರೆ ಚೈನಾ ಜೊತೆ ಇಂಡೋನೇಷ್ಯಾದ ಸಂಬಂಧಗಳು ತುಂಬಾ ಚೆನ್ನಾಗೇ ಇವೆ. ಎರಡು ದೇಶಗಳ ನಡುವೆ ವ್ಯಾಪಾರ ಸಂಬಂಧಗಳಿವೆ. ಹೀಗಿದ್ರು ಇಂಡೋನೇಷ್ಯಾಗೆ ಬ್ರಹ್ಮೋಸ್ನ ಅಗತ್ಯ ಏನಿದೆ ಅನ್ನೋದು ಗೊತ್ತಿಲ್ಲ. ಆದರೆ ಇಂಡೋನೇಷ್ಯಾ ತನ್ನ ಸೇನೆಯ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳ ಬಯಸ್ತಾ ಇದೆ. ಆ ನಿಟ್ಟಲ್ಲಿ ಭಾರತದಿಂದ ಬ್ರಹ್ಮೋಸ್ ಮಿಸೈಲ್ಗಳನ್ನು ಖರೀದಿ ಮಾಡ್ತಾ ಇದೆ. ಹಾಗೆ ಅಮೆರಿಕಾದಿಂದ ಕೂಡ ಇಂಡೋನೇಷ್ಯಾ F-16 ಸೇರಿದಂತೆ ಸಾಕಷ್ಟು ಆಯುಧಗಳನ್ನು ಖರೀದಿ ಮಾಡಿದೆ. ಅಮೆರಿಕ ಹಾಗೂ ಇಂಡೋನೇಷ್ಯಾ ನಡುವೆ ಒಂದಷ್ಟು ರಕ್ಷಣಾ ಒಪ್ಪಂದಗಳು ಕೂಡ ಇವೆ. ಇನ್ನು ಇದಲ್ಲದೆ ಭಾರತಕ್ಕೆ ಏರ್ಕ್ರಾಫ್ಟ್ ಕ್ಯಾರಿಯರ್ ನಿರ್ಮಾಣ ಹಾಗೂ ಯುದ್ಧ ನೌಕೆಗಳ ನಿರ್ಮಾಣದಲ್ಲಿ ನಮಗೆ ನೀವು ಸಹಾಯ ಮಾಡಿ ಅಂತ ಇಂಡೋನೇಷ್ಯಾ ಮನವಿಯನ್ನು ಸಲ್ಲಿಸಿದೆ. ಸದ್ಯಕ್ಕೆ ಸ್ವದೇಶಿ ಏರ್ಕ್ರಾಫ್ಟ್ ಕ್ಯಾರಿಯರ್ ನಿರ್ಮಾಣದ ಸಾಮರ್ಥ್ಯ ಹೊಂದಿರುವ ಜಗತ್ತಿನ ಕೆಲವು ದೇಶಗಳ ಪೈಕಿ ಭಾರತ ಕೂಡ ಒಂದು. ಹೀಗಾಗಿ ಇಂಡೋನೇಷ್ಯಾ ಈ ವಿಷಯದಲ್ಲಿ ಭಾರತದ ನೆರವನ್ನು ಬಯಸ್ತಾ ಇದೆ. ಇದಲ್ಲದೆ ಆರೋಗ್ಯ, ಸಾಗರ ಸಂಬಂಧಗಳು, ಪಾರಂಪರಿಕ ವೈದ್ಯಕೀಯ, ಡಿಜಿಟಲ್ ಡೆವಲಪ್ಮೆಂಟ್ ಮತ್ತು ಸಂಸ್ಕೃತಿ ಮುಂತಾದ ಹಲವು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತ ಹಾಗೂ ಇಂಡೋನೇಷ್ಯಾ ಎರಡೂ ಕೂಡ ಸಹಿ ಹಾಕಿವೆ. ಕ್ರಿಟಿಕಲ್ ಮಿನರಲ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿಯ ವಿಷಯದಲ್ಲಿ ಕೂಡ ಎರಡೂ ದೇಶಗಳು ಒಂದಷ್ಟು ಒಪ್ಪಂದಗಳನ್ನು ಮಾಡಿಕೊಂಡಿವೆ. ಈ ಮೂಲಕ ಭಾರತ ಆಗ್ನೇಯ ಏಷ್ಯಾದ ದೇಶ ಇಂಡೋನೇಷ್ಯಾ ಜೊತೆ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಳ್ತಾ ಇದೆ. ಹಾಗೆ ರಕ್ಷಣಾ ಸಂಬಂಧಗಳನ್ನು ಏರ್ಪಾಟು ಮಾಡಿಕೊಳ್ಳುವ ಮೂಲಕ ಆ ಸಂಬಂಧಗಳನ್ನು ಸುದೀರ್ಘ ಸಂಬಂಧಗಳನ್ನಾಗಿ ಬದಲಿಸುವ ಕಡೆಗೆ ಕೂಡ ಭಾರತ ಹೆಜ್ಜೆ ಹಾಕ್ತಾ ಇದೆ. ಇಲ್ಲಿ ಇಂಡೋನೇಷ್ಯಾ ಅನ್ನೋದು ಹೇಗೆ ವಿಶ್ವಾಮಿತ್ರನ ಥರ ತಯಾರಾಗ್ತಾ ಇದೆ ಅಂದರೆ, ಅವರು ಚೈನಾ ಜೊತೆ ಚೆನ್ನಾಗಿದ್ದಾರೆ, ಭಾರತದಿಂದ ಆಯುಧ ಖರೀದಿ ಮಾಡ್ತಾರೆ, ಶಿಪ್ ಬಿಲ್ಡಿಂಗ್ಗೆ ಸಹಾಯ ಮಾಡಿ ಅಂತ ಕೇಳ್ತಾ ಇದ್ದಾರೆ, ನಮ್ಮ DNA ಇಂಡಿಯಾದ DNA ಅಂತ ಹೇಳ್ಕೋತಾರೆ, ಅಮೆರಿಕ ಜೊತೆಗೆ ರಕ್ಷಣಾ ಒಪ್ಪಂದಗಳನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಅಮೆರಿಕ ತನ್ನ ಯುದ್ಧ ವಿಮಾನಗಳನ್ನು ಕೂಡ ಕಳುಹಿಸಿಕೊಟ್ಟಿದೆ. ಅಮೆರಿಕದ ಯುದ್ಧ ನೌಕೆಗಳು ಆಗಾಗ ಇಂಡೋನೇಷ್ಯಾದ ತೀರದಲ್ಲಿ ಲಂಗರ್ ಹಾಕತ್ವೆ. ಇದರ ಜೊತೆಗೆ ರಷ್ಯಾ ಜೊತೆ ಕೂಡ ಇಂಡೋನೇಷ್ಯಾ ಅತ್ಯುತ್ತಮ ಸಂಬಂಧಗಳನ್ನು ಇಟ್ಕೊಂಡಿದೆ. ರಷ್ಯಾ ಹಾಗೂ ಇಂಡೋನೇಷ್ಯಾ ನೌಕಾಪಡೆಗಳು ಕಳೆದ ವರ್ಷದಿಂದ ಜಂಟಿ ಸಮರಾಭ್ಯಾಸವನ್ನು ಮಾಡ್ತಾ ಇವೆ. ನಾನು ರಾಜಕಾರಣಿ ಅಲ್ಲ, ನನಗೆ ರಾಜಕೀಯ ಅನುಭವ ಕಡಿಮೆ, ನಾನು ರಾಜತಂತ್ರಜ್ಞನೂ ಅಲ್ಲ. ಭಾರತಕ್ಕೆ ಬಂದ 2-3 ದಿನಗಳಲ್ಲಿ ಇಲ್ಲಿನ ಪ್ರಧಾನಿ ಮೋದಿ ಅವರನ್ನು ನೋಡಿ ನಾನು ಸಾಕಷ್ಟು ವಿಷಯಗಳನ್ನು ಕಲ್ತುಕೊಂಡೆ ಅಂತೆಲ್ಲ ಹೇಳ್ಕೊಳ್ಳುವ ಅಲ್ಲಿನ ಅಧ್ಯಕ್ಷ ಪ್ರಭಾವೋ ಸುಬಿಯಾಂತೋ ಜಗತ್ತಿನ ಎಲ್ಲ ಶಕ್ತಿಶಾಲಿ ದೇಶಗಳ ಜೊತೆಗೆ ಮೈತ್ರಿಯನ್ನು ಹೊಂದುತ್ತಾ ಇದ್ದಾರೆ. ಆ ಮೂಲಕ ಇಂಡೋನೇಷ್ಯಾ ತನಗೇನು ಬೇಕೋ ಅದನ್ನು ಜಗತ್ತಿನಿಂದ ತಗೊಳ್ತಾ ಹೋಗ್ತಾ ಇದೆ. ಅಂತಾರಾಷ್ಟ್ರೀಯ ಸಂಬಂಧಗಳು ಅಂದರೆ ಹೀಗೇನೆ. ನಮ್ಮ ಮಿತ್ರ ದೇಶದ ದೃಷ್ಟಿಯಲ್ಲಿ ಕೂಡ ನಮ್ಮ ಶತ್ರುನೇ ಆಗಿರಬೇಕು ಅಂತೇನಿರುವುದಿಲ್ಲ. ನಮ್ಮ ಶತ್ರು ನಮ್ಮ ಮಿತ್ರನಿಗೆ ಮಿತ್ರ ಕೂಡ ಆಗಬಹುದು. ನಾವು ಬುದ್ಧಿವಂತರಾಗಿದ್ದರೆ ನಾಳೆ ಆ ಮಿತ್ರನ ಮೂಲಕ ಶತ್ರುವನ್ನು ಕೂಡ ನಮ್ಮ ಲಾಭಕ್ಕೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರಾಜತಂತ್ರ. ಈಗ ಕತಾರ್ ಹೇಗೆ ಜಗತ್ತಿನ ಎಲ್ಲ ದೇಶಗಳ ಜೊತೆಗೂ ಉತ್ತಮ ಸಂಬಂಧಗಳನ್ನು ಇಟ್ಕೊಳ್ತಾ ಸಾಫ್ಟ್ ಪವರ್ ಅಂತ ಅನ್ನಿಸ್ಕೊಳ್ತಾ ಇದೆಯೋ, ಹಾಗೆ ಇಂಡೋನೇಷ್ಯಾ ಕೂಡ ಅದೇ ಹಾದಿಯಲ್ಲಿ ಹೆಜ್ಜೆ ಹಾಕ್ತಾ ಇದೆ. ಇದು ಗೆಳೆಯರೆ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭಾವೋ ಸುಬಿಯಾಂತೋ ನಮ್ಮದು ಇಂಡಿಯನ್ DNA ಅಂತ ಹೇಳಿಕೊಂಡಿರುವ ಮತ್ತು ಭಾರತ ಇಂಡೋನೇಷ್ಯಾ ನಡುವಿನ ರಕ್ಷಣಾ ಒಪ್ಪಂದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.